ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಭಾರತೀಯ ಪರಿವರ್ತನಾ ಸಂಘ ಬಿಪಿಎಸ್ ಹಾಗೂ ಜೈ ಭೀಮ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನ್ಯಾಯದ ಗುಂಟೆ ಧೀರ ಭಗತ್ ರಾಯ್ ಕನ್ನಡ ಚಲನಚಿತ್ರ ತಂಡ ಹಾಗೂ ನಿಸರ್ಗ ದೃಷ್ಟಿಧಾಮ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ಶಿಬಿರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೇತ್ರ ತಜ್ಞರ ತಪಾಸಣೆಯಲ್ಲಿ ಆಯ್ಕೆಯಾದ ಚಿಕ್ಕತಿಮ್ಮನಹಟ್ಟಿ ಗ್ರಾಮದ ಚಂದ್ರಯ್ಯ ಮತ್ತು ಆಂಜನಪ್ಪ, ನಿಡಗಲ್ಲು ಗ್ರಾಮದ ಹನುಮಂತರಾಯಪ್ಪ, ಬಡಪಾಲಪ್ಪ, ಪಾಲಮ್ಮ, ನ್ಯಾಯದಗುಂಟೆ ಗ್ರಾಮದ ಅಕ್ಕಮ್ಮ, ಲಿಂಗದಹಳ್ಳಿ ಗ್ರಾಮದ ಕದರಪ್ಪ, ಓವಮ್ಮ, ದೇವಲಕೆರೆ ಗ್ರಾಮದ ತಿಪ್ಪಮ್ಮ, ರಂಗಸಮುದ್ರ ಗ್ರಾಮದ ಆರ್ಬಿ ದೇವರಾಜು, ನಾಗೇಂದ್ರಪ್ಪ, ದಳವಾಯಿ ಹಳ್ಳಿ ಗ್ರಾಮದ ದೊಡ್ಡಮಾರಪ್ಪ, ಮಂಗಳವಾಡ ಗ್ರಾಮದ ಬೆಟ್ಟಪ್ಪ ಇವರನ್ನ ಭಾರತೀಯ ಪರಿವರ್ತನಾ ಸಂಘ ತುಮಕೂರು ಜಿಲ್ಲಾಧ್ಯಕ್ಷರಾದ ಚಿಕ್ಕತಿಮ್ಮನಹಟ್ಟಿ ಗ್ರಾಮದ ಎಚ್ ಕೆಂಚರಾಯ ನೇತೃತ್ವದಲ್ಲಿ ಟ್ರೀಟ್ಮೆಂಟ್ಗಾಗಿ ಕರೆದೊಯ್ಯಲಾಗಿದ್ದು, ಮಾರ್ಚ್ 4ರಂದು ಈ ಒಟ್ಟು 13 ಮಂದಿಗೆ ಕಣ್ಣಿನ ಆಪರೇಷನ್ ನಡೆಸಲಾಯಿತು. ರೋಗಿಗಳಿಂದ ಯಾವುದೇ ಹಣವನ್ನ ಪಡೆಯದೆ ಪ್ರೊಫೆಸರ್ ಹರಿರಾಮ್ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟರು. ಮುಂದಿನ ದಿನಗಳಲ್ಲೂ ಪ್ರೊಫೆಸರ್ ಹರಿರಾಮ್ ಇವರ ನೇತೃತ್ವದಲ್ಲಿ ಇನ್ನಷ್ಟು ಶಿಬಿರಗಳನ್ನು, ಸಮಾಜ ಸೇವೆಗಳನ್ನು ಮಾಡಿಕೊಡುವುದಾಗಿ ಕೆಂಚರಾಯ ಇದೇ ವೇಳೆ ನಮ್ಮ ತುಮಕೂರು ವಾಹಿನಿಗೆ ತಿಳಿಸಿದರು. ಅಲ್ಲದೆ ಶಿಬಿರಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಹರಿರಾಮ್ ಸ್ವಾಮಿ ನಮ್ಮ ನಿಂಗದಳ್ಳಿ ಏನಕ್ಕೆ ನ್ಯಾಯಗುಂಟಾಗ ಹಿಡ್ಕೊಂಡಿದ್ರು. ಬಂದಿದ್ಕು ನಮ್ಮನ್ನ ಹಿಂದಿಕೊಂಡು ಕರ್ಕೊಬಂದ ಕೆಂಚರಾಯ ಅವರು ಚಂದಕ್ಕೆ ನೋಡ್ಕೊಂಡ್ರು. ಯಾವುದಕ್ಕೂ ತೊಂದರೆ ಆಗಿಲ್ಲ, ಒಂದು ಊಟಕ್ಕೆ ತಂದಿರೋಗ್ಲಿಲ್ಲ. ಇನ್ನೂ ನಾವ್ಯಪ್ಪ ಅಧ್ವಾನ ಮಾಡಬೇಡ, ತಿಂಬರಿದ್ವಿ, ತಿಂದಿದ್ದವರಿದ್ವಿ ಅಂತ ಹೇಳಿದ್ವಿ. ಹರಿರಾಮ್ ಸ್ವಾಮಿ, ನಿಮ್ಮನ್ನ ನಾವು ಯಾವಾಗ್ಲೂ ನೆನ್ಸೋದ್ರಾಗೆ ಇರ್ತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮನ್ನ ನೆನ್ಸೋದ್ರಾಗೆ ಇರ್ತೀವಿ. ನಮ್ಮ ಜನ್ಮ ಇರೋವರೆಗೂ ಒಳ್ಳೆ ಕೆಲಸ ಮಾಡಿದ್ರೆ. ನನ್ನ ಹೆಸರು ಬಾತ್ಪಲ್ಲಪ್ಪ ಅಂತ. ಹರಿರಾಮ್ ಸಾರ್ ಅದ್ರ ಪರವಾಗಿ ನಮ್ಮ ಕೆಂಚರಾಯ ಸಾರ್ ಕರ್ಕೊಂಬಂದ್ರು. ಎಲ್ಲ ಕ್ಲೀನಾಗಿ ನೋಡ್ಕೊಂಡ್ರು, ಚೆನ್ನಾಗಾಯ್ತು. ನಮ್ಮದು ಪಾವಡ ತಾಲೂಕು ಚಿಕ್ಕತಿಮ್ಮನಹಟ್ಟಿ ನಿಡಗಲ್ಲು ಹೋಬಳಿ. ಕೆಂಚರಾಯ ಕಡೆಯಿಂದ ಹರಿರಾಮ್ ಸಾರ್ ಕಡೆಯಿಂದ ನಮಗೆ ಒಳ್ಳೆ ಚಿಕಿತ್ಸೆ ಆಯಿತು. ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಇದು ಮಾಡಿದ್ರು. ಡಾಕ್ಟ್ರು ಎಲ್ಲ ಚೆನ್ನಾಗಿ ನೋಡ್ಕೊಂಡು. ನನ್ನ ಹೆಸರು ದೇವರಾಜು, ರಂಗಸಮುದ್ರ, ಪಾವಗಡ ತಾಲೂಕು. ನಾವು ಕಣ್ಣು ಆಪರೇಷನ್ಗೆ ಅಂತ ಹರಿರಾಮ್ ಸಾರ್ ಅವರು ಹೇಳಿದರು. ಅದಕ್ಕೆ ನಮ್ಗೆ ಬಂದರು. ಇಲ್ಲಿ ಕೆಂಚರಾಯ ಸಾರ್ ಅವರು ಜವಾಬ್ದಾರಿಯಿಂದ ಎಲ್ಲ ಕೆಲಸವನ್ನು ನಿಭಾಯಿಸ್ಕೊಂಡು ನಮ್ಮನ್ನು ಆಪರೇಷನ್ ಮಾಡಿಸಿ ಚೆನ್ನಾಗಿ ವ್ಯವಸ್ಥೆ. ಹರಿರಾಮ್ ಸಾರು ಕೆಂಚರಾಯಪ್ಪರು ನಮಗೆ ಇಲ್ಲಿ ಭೇಟಿ ಮಾಡಿದರು. ನಮಗೆ ಚೆನ್ನಾಗಿ ಆಪರೇಷನ್ ಚೆನ್ನಾಗಿ ಸಕ್ಸಸ್ ಆಗಿದೆ. ನಮಗೆ ಭಾಳ ಸಂತೋಷ. ನನ್ನ ಹೆಸರು ರಾಮನಾಯ್ಕ ಅಂತೇಳಿ, ನಮ್ಮದು ನ್ಯಾಯದ ಗುಂಟೆ. ನಾನು ತುಮಕೂರು HMT ಹಾಸ್ಪಿಟಲಿದ್ದೀನಿ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಸದ್ಯಕ್ಕೆ ಈಗ ಮಕ್ಕಳ ಹತ್ರ ಇಲ್ಲೇ ಬೆಂಗಳೂರಲ್ಲಿದ್ದೀನಿ. ಇವರು ನಮ್ಮ ತಾಯರನ್ನ ಇವರು ಕೆಂಚಪ್ಪ ಅಂತೇಳಿ ಚಿಕ್ಕಮೆಟ್ಟಿ, ಈ ಹುಡುಗ ಹರಿರಾಮ್ ಅಂತೇಳಿ ಅಡ್ವೊಕೇಟ್ ಅವ್ರ ಕಡೆಯಿಂದನ ಬಂದು ಇಲ್ಲಿ ಗ್ರೂಪಲ್ಲಿ ಕರ್ಕೊಂಡ್ಬಂದು ಕಣ್ಣಿಂದು ಚಿಕಿತ್ಸೆ ಮಾಡಿಸಿ ತುಂಬ ಅನುಕೂಲ ಮಾಡಿದ್ದಾರೆ. ಯಾಕಂದ್ರೆ ನಾನು ನೆನ್ನೆ ದಿವಸ ಒಂದ್ಸರಿ ಬಂದು ಆಸ್ಪತ್ರೆ ಆಪ್ರೇಷನ್ ಆದಮೇಲೆ ಇಲ್ಲಿ ಬಂದು ವಾತಾವರಣ ನೋಡಿದೆ. ಈ ಹುಡುಗರೆಲ್ಲ ಮಾಡಿದ್ದು, ಆ ಹುಡುಗ ಟೈಮ್ ಊಟ ತಂದು ಕೊಟ್ಟದ್ದು, ತಿಂಡಿ ಎಲ್ಲ ಮಾಡಿಕೊಟ್ಟು ಇವರೆಲ್ಲ ನೋಡ್ಕೊಂಡಿದ್ದು. ಒಟ್ಟು 14 ಜನ ಬಂದಿದ್ದಾರೆ. ಬಟ್ ನನಗೆ ತುಂಬ ಸಂತೋಷ ಆಯ್ತು. ಯಾಕಂದರೆ ನಾವು ನಮ್ಮ ಕಾಲದಲ್ಲಿ ನಾವೇನು ಮಾಡಿರಲಿಲ್ಲ. ನಾವು ಇದು ಊರ ಕಡೆಯೂ ಹೆಚ್ಚಿಗೆ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಇನ್ನೊಬ್ಬ ಭೂತರಾಜ್ ಅಂತ ಇದ್ದಾನೆ, ಆ ಹುಡುಗ ಬರೀ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಈ ಹುಡುಗರನ್ನ ಯಾರು ನಾನು ನೋಡಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಬಂದು ನೋಡೋದು ನನಗೆ ಸಂತೋಷ ಆಯಿತು. ಇವತ್ತು ಬೆಳಗ್ಗೆ ಬಂದೆ. ನೆನ್ನೆನೂ ಅವ್ರು ಹರಿರಾಮನ್ನವರು ಯಾರೋ ಲಾಯರು ಬಂದು ಇವ್ರಿಗೆಲ್ಲ ಅಂದ್ಕೊಟ್ಟು ಹೋದ್ರು ಅಂತ ವಿಷಯ ಗೊತ್ತಾಯಿತು. ಬಟ್ ಅವ್ರನ್ನ ಭೇಟಿ ಮಾಡಲಿಕ್ಕಾಗಲಿಲ್ಲ. ಯಾಕಂದ್ರೆ ಆಚೆ ಕಡೆಗೆ ಹೋಗಿದ್ದ ನಾನು ಹೋಟ್ಲಿಗೇನೋ ಟೀ ತರನ್ ಅಂತೇಳಿ ಬಂದು ಎಲ್ಲರೂ ಮಾತಾಡಿಸ್ಬಿಟ್ಟು ಎಲ್ಲರೂ ನೋಡಿ ತುಂಬ ಸಂತೋಷ ಆಯ್ತು ನನಗೆ. ಯಾಕಂದರೆ ಹಳ್ಳಿಯಿಂದ ಇವತ್ತು ದೂರ ಪ್ರದೇಶ ಪಾವಗಡ ಅಂತಂದರೆ ಅದು ಒಂದು ಇಂಟೀರಿಯರ್ ಅಲ್ಲಿಂದ ಇಲ್ಲಿವರೆಗೂ ಇಬ್ಬರು ಖರ್ಚಿಟ್ಕೊಂಡು ಇಷ್ಟು ಸಂತೋಷವಾಗಿ ಇಲ್ಲಿ ಕರ್ಕೊಂಬಂದವ್ರು ಅಂದರೆ ಭಾಳ ನನಗೆ ಸಂತೋಷ ಆಯಿತು. ಈ ಥರ ಎಲ್ಲರೂ ಮಾಡಿದರೆ ನಮ್ಮ ಹಳ್ಳಿ ಜನಕ್ಕೆ ಒಂದು ಅನುಕೂಲ ಆಗುತ್ತೆ. ನನಗೂ ಸಂತೋಷ ಆಯಿತು. ಇವತ್ತು ಹೇಳ್ತೀನಿ, ಇಂಥದ್ದು ಯಾವುದಾದ್ರು ಕೆಲಸ ಕಾರ್ಯ ಮಾಡಿದರೆ ನಮ್ಮ ಜನಕ್ಕೆ ಒಂದು ಅನುಕೂಲ ಆಗುತ್ತೆ. ಬಡ ಜನಗಳಿಗೆ ನಾವು ಇಲ್ಲಿಂದ ಬರಲಿ, ಯಾರೇ ಬರಲಿ, ಒಂದು ಇಂಥ ಜನಸೇವೆ ಕಾರ್ಯ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಂದು ಇನ್ಸ್ಪೈರ್ ಆಗುತ್ತೆ. ನಾವು ನಮ್ಮ ಹತ್ರ ಹಣ ಎಷ್ಟೇ ಇರಲಿ, ಅದು ಯಾವುದಕ್ಕೂ ಶಾಶ್ವತವಲ್ಲ. 10 ಜನಕ್ಕಿಂತ ಬಡಬಗ್ಗರಿಗೆ, ವೃದ್ಧಾಪ್ಯವರಿಗೆ ಒಂದು ಸಹಾಯ ಮಾಡಿದರೆ ಎಲ್ಲ ನೆನ್ಸ್ಕೊಂತಾರೆ. ಇಂಥವ್ರು 14 ಜನ, ಈಗ ಯಾರೂ ಇಲ್ಲ, ಹಿರಿಯರು ಇಷ್ಟು ಬರೀ 5 ಜನ ಇಲ್ಲಿದ್ದಾರೆ ನಮ್ಮ ಕಣ್ಣಿಗೆ. ಒಟ್ಟು 14 ಜನ ಕರ್ಕೊಂಬಂದರೆ ಎಲ್ರಿಗೂ ಒಳ್ಳೆಯದಾಗಿದೆ. ಎಲ್ರಿಗೂ ಜೈ ಭೀಮ್. ನಾವೀಗ ಭಾರತೀಯ ಪರಿವರ್ತನಾ ಸಂಘ ಪಾವಗಡ ತಾಲೂಕು ಘಟಕ ವತಿಯಿಂದ
ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರು ಆದಂತಹ ಪ್ರೊಫೆಸರ್ ಅಭಿನವ್ ಸರ್ ಅವರ ನೇತೃತ್ವದಲ್ಲಿ ಪಾವಗಡ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಈ ಒಂದು ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆಗೆ ನಾವು ಇದೇ ತಿಂಗಳು 25ನೇ ತಾರೀಕು ಹಿಂದಿನ ತಿಂಗಳು 25ನೇ ತಾರೀಕು ನಾವು ಫೆಬ್ರವರಿ 25ನೇ ತಾರೀಕು ನ್ಯಾಯಗುಂಟೆ ಗ್ರಾಮದಲ್ಲಿ ಒಂದು ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ನಾವು ಶಸ್ತ್ರಚಿಕಿತ್ಸೆಗೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂಥ ರಾಜರಾಜೇಶ್ವರಿಯಲ್ಲಿರುವಂತಹ ಒಂದು ರಾಜರಾಜೇಶ್ವರಿ ಮೆಡಿಕಲ್ ಆಸ್ಪತ್ರೆಗೆ ಬಂದಿದ್ವಿ. ಇವಾಗ ಬಂದಾಗ ಬೆಳಗ್ಗೆಯಿಂದ ನಾವು ಬೆಂಗಳೂರು ಪಾವಗಡದಿಂದ ಬಂದ್ವಿ. ಕೊಳ್ಳೇಗಾಲದ ನಮ್ಮ ಸ್ನೇಹಿತರಾದಂಥ ಬಿಳಿಗಿರಿಯವರು, ನಮ್ಮ ನ್ಯಾಯಮೂರ್ತಿ ನಮ್ಮ ಅರಸೀಕೆರೆ ಗ್ರಾಮದ ಕಳರಾಜಹಳ್ಳಿಯವರು, ನಮ್ಮ ರಂಗಸ್ವಾಮಣ್ಣವರು ಬೆಳಗ್ಗೆ ಬರ್ತಾ ಇದ್ವಣ ಅಂತ ಹೇಳಿದ ತಕ್ಷಣ ಅಷ್ಟು ಜನರಿಗೆ ನಮಗೆ ಬೆಳಗ್ಗೆ ಅವರು ಇವತ್ತು ಕೆಲಸ ಎಲ್ಲ ಸಂಪೂರ್ಣ ನಮಗೆ ಜನಗಳಿಗೆ ಇವತ್ತು ಮೀಸಲಿಡುವಂಥ ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು 10ರಿಂದ 12 ಚೆಕಪ್ ಎಲ್ಲರಿಗೂ ಮಾಡಿದ್ದಾರೆ. ಬೆಳಗ್ಗೆ ಆಪರೇಷನ್ ಇದೆ. ಅಷ್ಟು ಚೆಕಪ್ಗೆ ಎಲ್ಲರಿಗೂ ಒಂದೊಂದು ರೂಮ್ಗಳಿಗೂ ಕರ್ಕೊಂಡೋಗಿ ಎಲ್ಲರಿಗೂ ಭಾಳಷ್ಟು ನಮ್ಮ ಪ್ರೀತಿಯಿಂದ ಎಲ್ಲಷ್ಟು ಸಹಕಾರ ಮಾಡಿದ್ರೆ ಭಾಳಷ್ಟು ಖುಷಿ ಆಯಿತು ಈ ಒಂದು ಕೆಲಸ ಆಗೋದಕ್ಕೆ. ಹಾಗೆ ವಿಶೇಷವಾಗಿ ಈ ಒಂದು ವಿಡಿಯೋ ಹೊಸಕೋಟೆ ಗ್ರಾಮದ ಸಿದ್ದಾಪುರ ಗ್ರಾಮದ ನಮ್ಮ ಕೃಷ್ಣಪ್ಪ, ಈಗ ಇವರು ನಮ್ಮ ಸ್ನೇಹಿತರಾದ ಕೃಷ್ಣಪ್ಪ ಅವರು, ಇವರು ಕೂಡ ಇವತ್ತು ಭಾನುವಾರ ಅಂದರೆ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆ, ಅದರಲ್ಲೂ ಬೆಂಗಳೂರಲ್ಲಿ ಭಾಳ ಬ್ಯುಸಿ ಇರ್ತಾರೆ ಜನಗಳು. ಅದರಲ್ಲಿ ಇವತ್ತು ಭಾನುವಾರ ನಾವು ಈ ಥರ ಇದ್ದೀವಿ ಬರ್ತಾ ಇದ್ದಾಗ ಇವರು ಕೂಡ ಇವತ್ತು ನಮ್ಮ ಕೆಲಸ ಎಷ್ಟೇ ಇದ್ರೂ ಅವರು ಬಂದು ಇವರೆಲ್ಲರೂ ಇವತ್ತು ಜೊತೆಗಿಟ್ಕೊಂಡು ಇವಾಗ ಸಾಯಂಕಾಲ ಊಟ ಸಹಿತ ನಾನೇ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಇನ್ನೂ ಉತ್ತಮವಾದ ಕೆಲಸ ಮಾಡೋಣ. ಇವರೆಲ್ಲರೂ ಆಪರೇಷನ್ ಮಾಡಿ ಕರ್ಕೊಂಡೋಗಿ ನೀಟಾಗಿ ನಮ್ಮ ಪಾವಡ ಬಿಡೋಂಥ ಜವಾಬ್ದಾರಿನ ಮಾಡೋಕ್ಕೆ ಪರಿವರ್ತನಾ ಸಂಘ ವತಿಯಿಂದ ಪರಿಣಾಮ ಸರ್ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಿದ್ವಿ. ಜೈ ಭೀಮ್. ಓಕೆನಾ? ಹೌದಾ? ಏನು ಸಹಾಯ ಇದೆ ದೊಡ್ಡವರು ನಿಮ್ಮ ಮಗ ಹೋಗಿದ್ಯಾ? ಮತ್ತೆ ಊರು ಹೋದ್ಮೇಲೆ ಜಾಸ್ತಿ ಜನ ಒಂದು ಸ್ವಲ್ಪ ದಿನ ವಾಸ ಗಾಡಿ ಒಳ್ಳೆಯದಾಗುತ್ತೆ ಕುತ್ಕೊಂಡಂಗೆ. ಬನ್ನಿ ಸರ್, ನೀವು ಏನಪ್ಪ ಹೇಳಿದೆ ನಮ್ಮ ದೊಡ್ಡಪ್ಪನ ಮಗ ಸರ್ ಚಿಕ್ಕಲ್ಲ ಚೆನ್ನಾಗಿ ಆದಮೇಲೆ ಅರವಿಂದ್ ಸರ್ಗೆ ನೀವು ಸಹಾಯ ಕೊಡ್ಕೊಂಡಿರ್ಬೇಕು. ಅವ್ರು ಯಾವತ್ತೂ ನಿಮ್ಗೆ ಸಹಾಯಕ್ಕೆ ಇರ್ತಾರೆ. ಹೋಗಿದೆ ಬೆಳಗ್ಗೆ ಎಷ್ಟು ತಗೊಳ್ಳಿ. ತಿಳ್ಕೊಂಡ್ರೆ ಹೇಗೆ ನಿಮಗೆ ಆಪರೇಷನ್ ಮಾಡಿಲ್ವಾ? ಹಾಂ ಹಾಂ ಒಳ್ಳೆಯದು ಪರವಾಗಿಲ್ಲ. ಹೌದಾ? ಆಪರೇಷನ್ ಯಾವ ಮಾಡ್ತಾರೆ ಅದು ಮಾತಾಡಿ ಮಾಡ್ತಾರೆ. ಈ ಕಡೆ ಇದು ಮಾಡ್ರೆ ಹೆಂಗಿದೆ? ಪರವಾಗಿಲ್ವಾ? ನೋವಿದೆಯಾ? ಹಾಂ ಮುಟ್ಪಡಿ ಆಮೇಲೆ ಊರು ಬಂದಮೇಲೆ ಸ್ವಲ್ಪ ದಿನ ನಿಮ್ಗೆ ವಾಸ ಆಗೋರು ಗಾಡಿಗೆ ಊರಿಗೆ ಓಡಾಡ್ಬೋದು ಜಾಸ್ತಿ. ಹೋಗಿರಿ ಸರ್. ಬೆಟ್ಟಣ ಎಲ್ಲ ಫುಲ್ ಮಧ್ಯಾಹ್ನ ಒಳ್ಳೆ ನಿದ್ದೆ. ಹಾಂ ಚೆನ್ನಾಗಿದ್ದೀರಾ? ಮಲ್ಗಿ ಹಂಗೆ ಮಲ್ಗಿ. ಹೆಂಗಿದೆ ಕಣ್ಣು? ತಗೊಳ್ಳಿ, ಹಣ್ಣು ತಗೊಳ್ಳಿ. ಹಣ್ಣು ತಗೊಳ್ಳಿ. ಹರಿರಾಮ್ ಸರ್ ಮಾಡಿಸ್ತಾರೆ ನಿಮಗೆ ಆಪರೇಷನ್ ಗೊತ್ತಲ್ಲ, ಅವರೇ ನಿಮ್ಗೆ ಹಣ್ಣು ಮಾಡಿಸ್ತಾರೆ. ಒಳ್ಳೇದಾಗುತ್ತೆ. ತಂದಿಲ್ಲ ಅವ್ರಿಗೆ ಬೇರೆ ಕೊಡಪ್ಪ. ಬೇರೆ ಯಾವ ಇದೆ ನೋಡ, ಅದನ್ನ ತೆಗೆದುಕೊಡಪ್ಪ. ಒಂದು ತಂದಿ ಮೇಲೆ ಅಲ್ಲ ಇದೆ, ಬೇರೆ ಇದೆ. ಹಣ್ಣು ತಗೊಳ್ಳಿ. ಹೋಗಿದ್ಯಾ? ಸ್ವಲ್ಪ